ತುಳಸಿ ಕಷ್ಟ ಸುಖದಲ್ಲಿ ಜೊತೆ ಆಗೋಕ್ಕೆ ಒಬ್ಬ ಸಂಗಾತಿ ಬೇಕು ಅಂತ ಮದುವೆ ಮಾಡಿಕೊಂಡೆ. ಆದರೆ ನಾ ಮಾಡಿದ್ದು ತಪ್ಪಾಗೋಯ್ತಾ? ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತಂದರೆ ಅವಳ ಮನಸ್ಸಿಗೆ ಅಲ್ಲಿ ನೆಮ್ಮದಿ ಇರಲಿಲ್ವಾ? ತಾತ, ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ತಾತ. ಅಮ್ಮ ಮದುವೆ ಮಾಡಿಕೊಂಡು ಆ ಮನೆಗೆ ಕಾಲಿಟ್ಟಾಗ ಅವ್ರು ತುಂಬ ಕಷ್ಟಪಟ್ಟರು ನಿಜ. ಆದರೆ ಹೋಗ್ತಾ ಹೋಗ್ತಾ ಅವ್ರು ಒಳ್ಳೆ ಗುಣದಿಂದ ಎಲ್ರಿಗೂ ಇಷ್ಟ ಆಗ್ತಿದ್ರು. ಈಗ ಅಭಿ ಮದುವೆ ನಡೆಯೋದಕ್ಕೂ ಅವರೇ ಕಾರಣ. ಹೀಗಿರ್ಬೇಕಾದ್ರೆ ಅವ್ರು ಯಾಕೆ ಆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರೆ? ಆ ಮನೇಲಿ ಅಮ್ಮಂಗೆ ಅಷ್ಟು ಅವಮಾನ ಆಗ್ತಿತ್ತು ಅನ್ಸುತ್ತೆ. ಮದ್ವೆಲೂ ನಮ್ಮನ್ನೆಲ್ಲ ಹೇಗೆ ಟ್ರೀಟ್ ಮಾಡಿದ್ರು ಅಲ್ವಾ? ಹಾಗೆಲ್ಲ ಏನೂ ಇರಲ್ಲ ಸಂಧ್ಯಾ. ಆ ಮನೇಲಿ ಒಬ್ರು ಇಬ್ರನ್ನ ಬಿಟ್ರೆ ಅಮ್ಮನ ಕಂಡ್ರೆ ಎಲ್ರಿಗೂ ಇಷ್ಟ ಇದೆ. ಅವರೆಲ್ಲ ಎದುರುಗಡೆ ತೋರಿಸ್ತಾ ಇರ್ಬೋದು, ಆದರೆ ಅಮ್ಮನ ಕಂಡ್ರೆ ಅವ್ರಿಗೆಲ್ಲ ಗೌರವ ಇದ್ದೇ ಇದೆ. ಆದರೂ ಹೌದು ಸೊಗ್ಲಾಡಿ, ಆ ಮಹೇಶ ಗುಣವಾಗಿ ಬಂದ ಮೇಲಂತೂ ತುಳಸಿಗೆ ಆ ಮನೆಯಲ್ಲಿ ಗೌರವ ಜಾಸ್ತಿ ಆಗಿದೆ. ಹೌದು ತಾತ, ಆದರೆ ಅಮ್ಮ ಈ ಥರ ನಿರ್ಧಾರ ಮಾಡ್ತಾರೆ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಅವ್ರು ಏನಾದರೂ ನೋವು ಅನುಭವಿಸ್ತಾ ಇರ್ಬೋದಾ ಅಂತ. ಮದುವೆ ಮನೇಲೂ ಎಷ್ಟು ಖುಷಿಯಾಗಿದ್ರಲ್ವಾ? ಇದ್ರು, ಆದರೆ ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಚಿಂತೆನಲ್ಲಿದ್ರು ಅನ್ಸುತ್ತೆ. ಮದುವೆ ಜವಾಬ್ದಾರಿನೆಲ್ಲ ಅವರೊಬ್ಬರೇ ನಿಭಾಯಿಸ್ತಾ ಇದ್ರಲ್ಲ, ಅದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ರೇನೋ ಅಂದ್ಕೊಂಡಿದ್ದೆ ನಾನು. ಅಲ್ಲ, ಅವ್ರ ಮನಸ್ಸಿಗೆ ನೋವಾಗಿದ್ರೆ ಅವ್ರು ಇಲ್ಲೇ ಬರ್ಬೋದಾಗಿತ್ತಲ್ವಾ? ಇಲ್ಲಿ ಬಂದಿದ್ರೆ ಆ ಮನೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ವಾ? ಮೊದಲು ಅವರೆಲ್ಲ ಈ ಮನೆಗೆ ತಾನೇ ಬಂದು ನೋಡಿದ್ದು. ತುಳಸಿ ಅಷ್ಟು ಯೋಚನೆ ಮಾಡದೇ ಇರ್ತಾಳ ಹೇಳು? ಅಮ್ಮ ಹೇಗೋ ಒಬ್ಳೆ ನೆಮ್ಮದಿಯಾಗಿದ್ಲು, ಈ ತಾತನೇ ಅವಳಿಗೆ ಮದ್ವೆ ಮಾಡಿಸಿ ಹೀಗೆಲ್ಲ ಆಗೋ ಥರ ಮಾಡಿಬಿಟ್ರು. ಹೌದೌದು, ನಿನ್ನನ್ನು ಆ ಮನೆಯಲ್ಲೇ ಇರೋದಕ್ಕೆ ಬಿಟ್ಟಿದ್ದಿದ್ರೆ ತಾತ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ದೆ ಅಲ್ವಾ? ನೀನೊಬ್ಬ ಸಮಯ ಸಾಧಕಿ, ಸ್ವಾರ್ಥಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ಮಕ್ಕಳು ನೀವು ಸರಿಯಾಗಿದ್ದಿದ್ರೆ ತಾನೆ. ಸಂಧ್ಯಾ, ತಾತ ಏನೇ ಕೆಲಸ ಮಾಡಿದ್ರು ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತಾರೆ. ಸುಮ್ಮನೆ ಏನೇನೋ ಮಾತಾಡಬೇಡ. ಹೌದು, ಅಲ್ಲ ಸಂಧ್ಯಾ ಎಲ್ಲರೂ ಟೆನ್ಷನ್ನಲ್ಲಿದ್ದಾರೆ. ನಿನಗೆ ಸಮಾಧಾನ ಮಾಡೋಕ್ಕಾದ್ರೆ ಸಮಾಧಾನ ಮಾಡು, ಇಲ್ವಾ ಸುಮ್ಮನಿದ್ ಬಿಡು, ಏನೇನೋ ಮಾತಾಡಬೇಡ. ಹೌದು, ನೀವೊಬ್ರು ಕಮ್ಮಿ ಇದ್ರಿ. ಟೆನ್ಷನ್ ಮಾಡ್ಕೋಬೇಡಿ ತಾತ. ಮಾಧವ್ ಸರು ಮತ್ತು ಸಮರ್ಥ್ ಅಲ್ಲಿಗೆ ಹೋಗಿದ್ದಾರೆ ಅಲ್ವಾ, ಏನೋ ಒಂದು ಮಾಡ್ತಾರೆ. ಅಮ್ಮ ಸಿಕ್ಕೇ ಸಿಗ್ತಾರೆ. ಅವಳು ಕಾಣಿಸ್ತಿಲ್ಲ ಅನ್ನೋದು ಅಷ್ಟೇ ಟೆನ್ಷನ್ ಅಲ್ಲ ಸೋಗ್ಲಾಡಿ. ಅವಳ ಮನಸ್ಸಿಗೆ ಯಾವಾಗ ನೋವಾದರೂ ಮೊದಲು ನನ್ನ ಹತ್ರ ಹೇಳ್ಕೊಳ್ಳೋವಳು. ಆದರೆ ಈ ಸಲ ನನ್ನ ನೆನಪು ಅವಳಿಗೆ ಆಗಲಿಲ್ವಾ ಅಂತ ನನಗೆ ಬೇಜಾರು ಅಷ್ಟೇ. ಹಾಗಲ್ಲ ತಾತ, ಅಲ್ಲಿ ಅಮ್ಮನ ಪರಿಸ್ಥಿತಿ ಹೇಗಿತ್ತೋ ಏನೋ. ಸಮಾಧಾನ ಮಾಡ್ಕೊಳ್ಳಿ ತಾತ. ಸಮರ್ಥ. ಹಲೋ ಸಮರ್ಥ. ವಾಟ್? ಏನೋ ಹೇಳ್ತಿದ್ಯಾ? ತಾತ, ವಿಷಯ ನಾವು ಅನ್ಕೊಂಡ ಹಾಗಿಲ್ಲ, ಬೇರೆನೇ ಇದೆ ತಾತ. ಅಮ್ಮನ ಚೌಲ್ಟ್ರಿನಲ್ಲಿ ಯಾರೋ ಮುಗಿಸ್ಬೇಕು ಅಂತ ಮಾತಾಡ್ಕೊಳ್ತಿದ್ರಂತೆ. ಎಲ್ಲಿದ್ದೀರಾ ತುಳಸಿಯವರೇ? ಮೇಡಮ್, ಯಾಕೆ ಹೀಗೆ ಮಾಡಿದ್ರೆ ತುಳಸಿಯವರೇ? ಹೊರಟಾಗ ನನ್ನ ನೆನಪಾಗಿಲ್ವಾ ನಿಮಗೆ? ನೀನ್ ಜೊತೆಲಿದ್ದಾಗೆಲ್ಲ ನಾನು ಬೈತಾನೆ ಇದ್ದೆ, ಆದ್ರೆ ಈಗ ನೀನ್ ಕಾಣಿಸ್ತಿಲ್ಲ ಅಂದ್ರೆ ನನ್ ಕೈ ಕಾಲು ಆಡ್ತಾ ಇಲ್ಲ. ಅಮ್ಮ, ಯಾಕೆ ಹೀಗೆ ಮಾಡ್ತಾ ಇದ್ಯಾ? ವಾಪಸ್ ಬಂದ್ಬಿಡು ಪ್ಲೀಸ್.
ಚಿಕ್ಕಮ್ಮವ ಏನು ಹೇಳ್ತಿದ್ದೀರಾ? ಅಮ್ಮನ್ ಟಾರ್ಗೆಟ್ ಮಾಡಿದಾರಾ? ಹೌದಂತೆ ಪೂರ್ಣಿ. ಅವ್ರನ್ನ ಯಾರೋ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅದೇ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲ ಚಿಕ್ಕಪ್ಪ, ಸಮರ್ಥ ಅವ್ರ ಮಾತು ಕೇಳಿಸ್ಕೊಂಡಿದ್ದಾನೆ ಅಂದರೆ ಅವ್ರು ಯಾರು ಅಂತ ಅವ್ನು ಗೊತ್ತಿರಲ್ವಾ? ಅವ್ನು ಹೇಳಿದ್ರೆ ನಾವು ಒದ್ದು ಅವ್ರ ಬಾಯಿ ಬಿಡಿಸ್ಬೋದು, ಯಾಕೆ ಹೀಗೆ ಮಾಡಿದ್ರು ಅಂತ. ಅದನ್ನೇ ಮಾಡಬೇಕು ವಿ. ನಾನಂತೂ ಅವ್ರ ಪಾತಾಳದಲ್ಲಿದ್ರು ಬಿಡಲ್ಲ. ಸಮರ್ಥ ಅವ್ರ ಮುಖನ ಸರಿಯಾಗಿ ನೋಡಿಲ್ವಂತ. ಆದರೆ ಧ್ವನಿ ಕೇಳಿಸ್ಕೊಂಡಿದ್ದಾನೆ. ಇನ್ನೊಂದ್ಸಲ ಆ ವಾಯ್ಸ್ ಕೇಳಿದ್ರೆ ಇವನೇ ಅಂತ ಗುರ್ತಿಡಿತಾನೆ. ಮದುವೆಗೆ ಬಂದಿರೋರ್ದು ಎಲ್ಲರ ವಾಯ್ಸು ತರಿಸ್ತೀನಿ, ಅವನ ಮುಂದೆ ಎಲ್ಲದನ್ನು ಕೇಳಿಸ್ತೀನಿ, ಒಂದು ಬಿಡದೆ. ಆಗ ಸಿಕ್ಕಾಕೊಂಡು ಎಲ್ಲೋಗ್ತಾನೆ. ಇಂಥವನೇ ಅಂತ ಒಂದ್ಸಲ ಗೊತ್ತಾಗಲಿ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಅಯೋಗ್ಯ ತಂದು. ಓಂ ಶಕ್ತಿ. ಮಾ ಇವ್ರನ್ನೆಲ್ಲರೂ ನೋಡಿದ್ದೀರಾ? ಮುತ್ತೈದೆ ಮಾಯ ಆಗಿದ್ದಾಳೆ, ಹುಡುಕ್ತಾ ಇದ್ದೀಯಾ? ಚಿಂತೆ ಬೇಡ, ಒಳ್ಳೆಯವ್ರನ್ನ ತಾಯಿ ಯಾವತ್ತೂ ಕೈ ಬಿಡಲ್ಲ. ಈಕೆ ಭಗವಂತನ ಸೇವೆಗೆ ನಿಂತಿದ್ದಾಳೆ. ನಿಮ್ಮ ಪ್ರೀತಿ ಶುದ್ಧವಾಗಿದ್ರೆ ಸಿಗ್ತಾಳೆ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಭಗವಂತನ ಸೇವೆ ಅಂದರೆ ಅದು ದೇವಸ್ಥಾನಕ್ಕೆ ಹೋಗಿರ್ಬೋದಲ್ವಾ? ಅವ್ರೇನು ಹೇಳ್ತಾರೆ ಅಂತ ನೀವು ಅವ್ರನ್ನ ನಂಬ್ಕೊಂಡು. ಅಲ್ಲ, ಅವ್ರ ಮಾತು ಕನ್ಸಿಡರ್ ಮಾಡೋಣ. ಕೆಲವೊಂದ್ಸಲ ದೇವರೇ ಈ ಥರ ದಾರಿ ತೋರಿಸ್ತಾನೆ. ಅಕ್ಕಪಕ್ಕ ಯಾವ್ಯಾವ ದೇವಸ್ಥಾನ ಇದೆಯೋ ಎಲ್ಲ ನೋಡೋಣ. ಹೌದೌದು, ನಾವಿಲ್ಲಿ ದೇವಸ್ಥಾನದಲ್ಲಿ ಹುಡ್ಕೊಂಡು ನಿಂತಿದ್ರೆ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಎಲ್ಲಾರು ಹೊರಟಿರ್ತಾರೆ. ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡೋಣ. ಇಲ್ಲ ಸಮರ್ಥ, ನಮ್ಗೆ ಯಾಕೋ ಅಮ್ಮ ಹೇಳಿದ ಮಾತು. ಸರಿ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡ್ತೀನಿ. ಭದ್ರೆ, ದೊಡ್ಡ ಮನೆ ಹೆಣ್ಮಗು ಥರ ಕಾಣ್ತೀರಾ? ನಿಜ ಹೇಳಿ, ನಿಮ್ಗೆ ಯಾರೂ ಇಲ್ವಾ? ಭಗವಂತನೇ ನನ್ನ ಜೊತೆಲಿದ್ದಾನೆ ಅಂದರೆ ನಮ್ಗೆ ಯಾರೂ ಇಲ್ಲ ಅಂತ ಹೇಗೆ ಹೇಳಿ ಅರ್ಚಕ್ರೆ? ಎಲ್ಲರೂ ನನ್ನ ಜೊತೆಲೇ ಇದ್ದಾರೆ ಅನ್ಸುತ್ತೆ ನನಗೆ. ಅದಕ್ಕೆ ಅವನ ಸೇವೆನೇ ಮಾಡ್ಕೊಂಡು ಇದ್ಬಿಡೋಣ ಅಂತ ಬಂದೆ. ದೊಡ್ಡ ಮನಸ್ಸು ನಿಮ್ಮದು, ನನ್ನಿಂದ ಆಗೋ ಸಹಾಯ ಮಾಡ್ತೀನಿ. ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ದೀಪಿಕಾ? ನಿನ್ನ ಲವ್ ಮಾಡಿದ್ದು ನಾನು, ನೀನು ದೂರ ಹೋಗ್ತೀಯ ಅಂತ ಒದ್ದಾಡಿದ್ದು ನಾನು. ಈಗ ನನ್ನ ಫೀಲಿಂಗ್ಸ್ಗೂ ಬೆಲೆ ಕೊಡದೆ ಈ ಥರ ಹಠ ಮಾಡ್ತಿದ್ದಿಲ್ಲ. ನಿಂಗೆ ಗೊತ್ತಿಲ್ಲ ಅಭಿ, ಹಠ ಅಂತ ಬಂದರೆ ನಾನು ನಮ್ಮ ಅಪ್ಪನ್ನು ಮೀರ್ಸೋಳು. ನನ್ನ ಫಂಡ್ಸಲ್ಲಿ ಹೇಳಿದ್ಮೇಲೆ ಮುಗೀತು. ತುಳಸಿ ಅಮ್ಮ ಈ ಮನೆಗೆ ಬರೋವರೆಗೂ ನಾನು ಏನೂ ತಿನ್ನೋದು ಇಲ್ಲ, ಈ ಮನೆ ಒಳಗೆ ಬರೋದು ಇಲ್ಲ. ಹಾಗಂದ್ರೆ ಹೇಗೆ ಮಗಳೇ? ಏನಾದರೂ ಸ್ವಲ್ಪನಾದರೂ ತಿನ್ನು. ಬೆಳಗ್ಗೆಯಿಂದ ಶಾಸ್ತ್ರ ಅದು ಇದು ಅಂತ ಸುಸ್ತಾಗಿದೆಯಾ ನೀನು? ಏನೂ ತಿಂದಿಲ್ಲ ಅಂದರೆ ಹೇಗೆ ಹೇಳು? ದೀಪಿಕಾ, ಕಾಫಿನಾದರೂ ತಗೋ ಪ್ಲೀಸ್. ಫೋರ್ಸ್ ಮಾಡಬೇಡಿ,
ನನಗೇನು ಬೇಡ. ನನಗೂ ಬೇಡಮ್ಮ ಪೂರ್ಣಿ. ಎಂಥ ಅನಾಹುತ ಆಗಿದೆ ನೋಡಿ. ಸಮರ್ಥ್ ಎಲ್ಲಿದ್ನೋ ಏನೋ, ನಾವು ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಲ್ತು. ಅದೇ ನನಗೂ ಅರ್ಥ ಆಗ್ತಿಲ್ಲ. ಯಾರು ಇಲ್ಲದೇ ಇರೋ ಜಾಗ ಅಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಮಾತಾಡಿದ್ದೀವಿ ನಾವು. ಅದು ಹೇಗೆ ಸಮರ್ಥ್ ಕೇಳಿಸ್ಕೊಂಡು? ಈಗ ಅವ್ನು ಏನು ಕೇಳಿಸ್ಕೊಂಡ ಅನ್ನೋದು ಮುಖ್ಯ ಅಲ್ಲ, ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಾವೊಂದು ಡೌಟ್, ಚೌಟ್ರಿಗೆ ಅವ್ನು ನಾವು ಮಾತಾಡಿದ್ದು ಕೇಳಿಸ್ಕೊಂಡಿದ್ರೆ ಎಲ್ರಾದ್ರೂ ಹೇಳಬೇಕಿತ್ತಲ್ವಾ? ಅವನು ಏನೂ ಹೇಳಲಿಲ್ಲ. ಇಲ್ಲ ಗೊತ್ತಿದ್ದು ಮುಚ್ಚಿಟ್ಟ. ಅವನು ಬೇರೆ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದಾನ? ನನಗೆ ಹಾಗೆ ಅನ್ನಿಸ್ತಿಲ್ಲ. ಅವನಿಗೆ ನಾವು ಅಂತ ಗೊತ್ತಿದ್ದಿದ್ರೆ ಅವನು ಸುಮ್ಮನಿರ್ತಿರ್ಲಿಲ್ಲ. ಆ ಚೌಲ್ಟ್ರಿಯಲ್ಲಿ ಅಭಿಗೆ ಮತ್ತು ಅವನಿಗೆ ಜಗಳ ಆಯ್ತಲ್ಲ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಿದೆ. ಹಾಗಾದರೆ ಅವನಿಗೆ ನಾವು ಅನ್ನೋದು ಗೊತ್ತಿಲ್ವಾ? ಪೂರ್ತಿ ಅದನ್ನೇ ನಂಬಕ್ಕಾಗಲ್ಲ. ಅವನೇನಾದರೂ ಸಾಕ್ಷಿನ ಹಿಡ್ಕೊಂಬಂದ್ಬಿಟ್ರೆ? ಅತ್ತೆ, ಹೇಳಿ ಇನ್ಸ್ಪೆಕ್ಟರ್. ಸರ್, ನಿಮ್ಮ ವೈಫ್ ಬಗ್ಗೆ ಒಂದು ಲೀಡ್ ಸಿಕ್ಕಿದೆ. ಹೌದಾ? ಎಲ್ಲಿದ್ದಾರಂತೆ? ಅವ್ರಿಗೇನು ಸಮಸ್ಯೆ ಆಗಿಲ್ಲ ತಾನೆ? ಅಷ್ಟು ಮಾಹಿತಿ ಇನ್ನೂ ಸಿಕ್ಕಿಲ್ಲ ಸರ್. ನಿನ್ನೆ ಸಂಜೆ ತುಳಸಿ ಅವರು ವಿಜಯನಗರದಲ್ಲಿರೋ ಸೀತಾ ಸರ್ಕಲ್ನಲ್ಲಿ ನಿಂತಿದ್ರಂತೆ. ಅಲ್ಲಿಂದ ರೈಟ್ ತಗೊಂಡು ಹನುಮಗಿರಿ ಕಡೆ ಹೋಗಿದ್ದಾರೆ. CCTV ಫುಟೇಜಸ್ನಲ್ಲಿ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ ಸರ್. ಹೌದಾ? ಸರಿ ಸರಿ, ನಾನು ಆ ಕಡೆನೇ ಹೋಗ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಬೇರೆ ಏನಾದರೂ ಗೊತ್ತಾದರೆ ತಕ್ಷಣ ಫೋನ್ ಮಾಡಿ. ಹಾಂ, ಥ್ಯಾಂಕ್ ಯು. ಇವರನ್ನ ಎಲ್ಲಾದ್ರೂ ನೋಡಿದ್ದೀರಾ? ಹಾಂ ಸರ್, ಒಳಗಡೆ ಇದ್ದಾರೆ. ಏನತ್ತೆ, ಏನೋ ಸಾಕ್ಷಿ ಇಟ್ಕೊಂಡು ಬಂದ್ಬಿಟ್ರೆ ಅಂತ ಮಾತಾಡ್ತಿದ್ರಿ? ಅದು ಏನಿಲ್ಲ ಪೂರ್ಣಿ, ತುಳಸಿಯವ್ರ ವಿಷಯ ಮಾತಾಡ್ತಿದ್ವಿ. ಅವರಿನ್ನೂ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ವಲ್ಲ. ಸಮರ್ಥ್ ಬೇರೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ನಲ್ಲ, ಸಾಕ್ಷಿ ಏನಾದರೂ ಇದ್ದಿದ್ರೆ ಕಂಪ್ಲೇಂಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಿದ್ವಿ. ನಾನು ಅದೇ ಯೋಚನೆ ಮಾಡ್ತಿದ್ದೆ ಅತ್ತೆ. ತುಳಸಿ ಅಮ್ಮ ಸಿಕ್ಕಿಲ್ಲ ಅಂದರೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡೋದು ಬೆಟರ್ ಅನಿಸ್ತಿದೆ. ಅಷ್ಟು ಒಳ್ಳೆ ಅಮ್ಮನ ಮೇಲೆ ಯಾರು ಟಾರ್ಗೆಟ್ ಮಾಡ್ತಾರೆ ಅತ್ತೆ? ಸಮರ್ಥ್ ಹೇಳಿದ ನಿಜಾನೇ ಆಗಿದ್ರೆ ಅಮ್ಮನ ಮೇಲೆ ಟಾರ್ಗೆಟ್ ಮಾಡಿದವ್ರಂತೂ ದೇವ್ರು ಸುಮ್ಮನೆ ಬಿಡಬಾರ್ದು. ನರ್ಕ ನರ್ಕ ನೋಡ್ಬೇಕು ಅವರು. ಅವ್ರು ಏನಾದರೂ ಚಿಕ್ಕ ಮಾವನ ಕೈಗೆ ಸಿಕ್ಕಿದ್ರೆ ಕೂತಾಕ್ಬಿಡ್ತಾರೆ. ಅಷ್ಟು ಕೋಪ ಬಂದಿದೆ ಅವ್ರಿಗೆ. ಅಯ್ಯೋ, ಮಾತಾಡ್ತಾ ಕೇಳೋದನ್ನೇ ಮರ್ತ್ಬಿಟ್ಟೆ. ದೀಪಿಕಾ ಏನಾದರೂ ತಿನ್ಲಾ? ಇಲ್ಲ ಅತ್ತೆ. ಏನು ಜನಾರ್ದನ್, ನಿಮ್ಮ ಮಗಳು ನಿಮ್ಗಿಂತ ಜಾಸ್ತಿ ಹಠ ಮಾಡ್ತಾಳಲ್ಲ. ದೀಪಿಕಾ, ಸ್ವಲ್ಪ ಕಾಫಿನಾದರೂ ಕುಡಿಯಮ್ಮ. ಇಲ್ಲ ಅತ್ತೆ, ನನಗೇನು ಬೇಡ. ಅಮ್ಮ ಬರೋವರೆಗೂ ನಾನು ಏನು ಕೇಳಬೇಡಿ ಪ್ಲೀಸ್. ದೀಪಿಕಾ, ನನ್ನ ಮಗನನ್ನು ಹೀಗೆ ನೋಡೋದಕ್ಕಾಗ್ತಿಲ್ಲ ನನಗೆ. ತುಳಸಿನ ಹೇಗಾದರೂ ಮಾಡಿ ಕರೆಸ್ಕೊಳ್ಳೋಣ. ನೀನು ಮೊದಲು ಒಳಗಡೆ ನಡಿ, ನೋಡು ಹೇಗೆ ಮಂಕಾಗಿದ್ದಾನೆ ಅಂತ. ಚಿಕ್ಕಮ್ಮ, ಇಷ್ಟೊತ್ತು ದೀಪಿಕಾ ಯಾಕೆ ಹೀಗೆ ಹಠ ಮಾಡ್ತಿದ್ದಾಳೆ ಅಂತ ನನಗೂ ಬೇಜಾರಾಗಿತ್ತು.
ಆದರೆ ಇಷ್ಟೊತ್ತಾದರೂ ಅವ್ರು ಬಂದಿಲ್ಲ ಅಂದಮೇಲೆ ನನಗೂ ಟೆನ್ಷನ್ ಆಗ್ತಿದೆ. ಆಗಾಗ ಕೋಪದಲ್ಲಿ ಅವ್ರ ಹತ್ರ ಮನೆ ಬಿಟ್ಟು ಹೋಗಿ ಅಂತಿದ್ದೆ. ಆದರೆ ಅವರು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಮ್ಮ ಮದುವೆ ಮಾಡಿಸಿದ್ರು. ಆದರೆ ಈಗ ಅವರು ಇಲ್ಲ ಅಂತಂದಮೇಲೆ ಸಂತೋಷ ಪಡೋಷ್ಟು ಕೆಟ್ಟವನಲ್ಲ ಚಿಕ್ಕಮ್ಮ. ಹೇಗಿದ್ರು ಅಣ್ಣನೂ ಹುಡ್ಕೊಂಡು ಹೋಗಿದ್ದಾನಲ್ಲ, ಅವನಿಗೆ ಫೋನ್ ಮಾಡಿ ಕೇಳ್ತೀನಿ ಏನಾಯಿತು ಅಂತ. ಹೇಳೋದೇ ಬ್ರೋ, ಎನಿ ಅಪ್ಡೇಟ್ಸ್ ಸಿಕ್ಕಿದ್ರೆ ಅವರು? ಇಲ್ಲ ಕಣ. ಅವ್ರ ಫ್ರೆಂಡ್ಸ್ ಯಾರಾದರೂ ಇದ್ದಿದ್ರೆ ಅವ್ರ ಮನೆಗೆ ಹೋಗಿದ್ದಾರಾ ಅಂತ ಕೇಳಬೇಕಿತ್ತು. ನೀನು ಟೆನ್ಷನ್ ಮಾಡ್ಕೋಬೇಡ, ಏನೇ ಅಪ್ಡೇಟ್ ಸಿಕ್ಕಿದ್ರು ಕೊಡ್ತೀನಿ. ಗಿವ್ ಮಿ ಸಮ್ ಟೈಮ್. ಓಕೆ ಬ್ರೋ. ಪಾಪ ಅಮ್ಮ ಏನಾದರೂ ತಿಂದ್ರೋ ಇಲ್ವೋ, ನನಗಂತೂ ನೆನೆಸ್ಕೊಂಡ್ರೆ ಒಂಥರ ಆಗ್ತಿದೆ. ಹೇಳಣ್ಣ. ಓ ಹೌದಾ, ದೇವ್ರ ದೊಡ್ಡವನು. ಸರಿ, ಹುಷಾರಾಗಿ ಬಂದ್ಬಿಡ್ರಿ ಅಣ್ಣ. ಮಾವ, ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಹೌದು ಪೂರ್ಣಿ, ಅದಕ್ಕೆ ಹನುಮಗಿರಿ ದೇವಸ್ಥಾನದಲ್ಲಿದ್ದಾರಂತೆ. ಅಣ್ಣ ಅಲ್ಲಿಗೆ ಹೋಗಿದ್ದಾನೆ. ಇಲ್ಲೇ ಎಲ್ಲೋ ಇದ್ದಾರೆ, ಕಣ್ಣಿಗೆ ಬೀಳ್ತಿಲ್ಲ. ಒಂದು 10 ನಿಮಿಷದಲ್ಲಿ ಹುಡುಕಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಥ್ಯಾಂಕ್ ಗಾಡ್. ನಾನು ಇವ್ರಿಗೂ ಹೇಳ್ಬಿಡ್ತೀನಿ ಚಿಕ್ಕ ಮಾವ. ರೀ, ಅಮ್ಮ ಹನುಮಗಿರಿ ದೇವಸ್ಥಾನದಲ್ಲಿ ಎಲ್ಲೋ ಇದ್ದಾರಂತೆ. ಮಾವ ಅಲ್ಲೇ ಹುಡುಕ್ತಿದ್ದಾರೆ, ನೀವು ಅಲ್ಲೇ ಹೋಗಿ. ಓಕೆ, ಥ್ಯಾಂಕ್ ಗಾಡ್. ಸರಿ ಪುಣ್ಯ, ನಾನು ಈಗಲೇ ಹೊರಡ್ತೀನಿ. ಸದ್ಯ ದೇವ್ರ ದೊಡ್ಡವನು, ಬೇಗ ಬಂದರೆ ಅಷ್ಟೇ ಸಾಕು. ದೀಪಿಕಾ, ಈಗ ಅವ್ರು ಬರ್ತಾರಲ್ವಾ, ನೀನು ಒಳಗಡೆ ನಡಿ. ಪೂರ್ಣಿ, ಹೋಗಿ ಆರತಿ ತಟ್ಟಿ ರೆಡಿ ಮಾಡ್ಕೊಂಡು ಬಾ. ನೋ ಅತ್ತೆ, ಅಮ್ಮ ಅವರೇ ಬಂದು ಆರತಿ ಮಾಡಿ ನನ್ನ ಒಳಗೆ ಕರ್ಕೋಬೇಕು. ತುಳಸಿಯವರೇ, 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 ತುಳಸಿಯವರೇ,
ಕ್ಷಮಿಸಿ ಮಾಧವ್ ಅವರೇ, ನೀವು ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಆದರೆ ನಾನೀಗ ಅಸಹಾಯಕಳಾಗಿದ್ದೀನಿ. ನನ್ನಿಂದ ಆ ಮನೆ ನೆಮ್ಮದಿ ಹಾಳಾಗಬಾರ್ದು. ತುಳಸಿಯವರೇ, ದಯವಿಟ್ಟು ನನ್ನ ಮುಂದೆ ಬನ್ನಿ ತುಳಸಿಯವರೇ. ನೀವಿಲ್ದೆ ನಾನಿಲ್ಲ. ದಯವಿಟ್ಟು ನನ್ನ ಬಿಟ್ಟು ಹೋಗೋ ಯೋಚನೆ ಮಾಡಬೇಡಿ ಪ್ಲೀಸ್ ತುಳಸಿಯವರೇ.